ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 53ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಮಧ್ಯಾಹ್ನ ಲಂಚ್ ಬ್ರೇಕ್ ವೇಳೆ ಮೈಥಿಲಿ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಫೈಲ್ಗಳನ್ನು ತಿರುಗಿಸುತ್ತಿದ್ದಳು. ಆಫೀಸ್ ಹೊರಗಡೆ ಹಾಲಿನಲ್ಲಿ ರೋಷನ್ ಜೊತೆ ಕೆಲ ಡಿಪಾರ್ಟ್ಮೆಂಟ್ ಹೆಡ್ಸ್ ಉತ್ಸಾಹದಿಂದ ಮಾತಾಡುತ್ತಾ ನಗುತ್ತಿದ್ದರು. ಮೈಥಿಲಿ ಕಣ್ಣಂಚಿನಿಂದ ನೋಡುತ್ತಾ, ಇವನ ಪ್ರಭಾವ ಜಾಸ್ತಿ ಬೇಗ ಹರಡ್ತಿದೆ, ಜನರಿಗೆ ಇವನ ಮೇಲೆ ನಂಬಿಕೆ ಮೂಡ್ತಿದೆ, ಆದರೆ ನಾನಂತೂ ಮುಂಜಾಗ್ರತೆ ಕೈಬಿಡೋಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು. ಅಷ್ಟರಲ್ಲಿ ನವೀನ್ ಬಂದು, ಮ್ಯಾಮ್, ನಿಮಗೆ ಒಂದು ವಿಚಾರ ಹೇಳಬೇಕಿತ್ತು. ರೋಷನ್ ಸರ್ ಈಗ ಫೈನಾನ್ಸ್ ಟೀಮ್ ಜೊತೆಗೂ ಕೂತು ಹೊಸ ಬಜೆಟ್ ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತನಾಡ್ತಿದ್ದಾರೆ, ನಿಮ್ಮ ಅಪ್ರೂವಲ್ ಇಲ್ಲದೆ. ಮೈಥಿಲಿ ತಕ್ಷಣ ಫೈಲ್ ಮುಚ್ಚಿ, ಬಾ ನೋಡೋಣ. ಫೈನಾನ್ಸ್ ರೂಮ್ ಒಳಗೆ ಹೋಗುತ್ತಿದ್ದಂತೆ ಎಲ್ಲರೂ ತಕ್ಷಣ ಎದ್ದು ನಿಂತರು. ರೋಷನ್ ಮುಖದಲ್ಲಿ ಎಂದಿನಂತೆಯೇ ನಗು. ಮೈಥಿಲಿ, ರೋಷನ್ ಸರ್, ಬಜೆಟ್ ಚೇಂಜ್ಗಳ ಬಗ್ಗೆ ನನಗೆ ಮೊದಲು ತಿಳಿಸಿದರೆ ಚೆನ್ನಾಗಿರುತ್ತಿತ್ತು. ರೋಷನ್, ಮೈಥಿಲಿ ಮ್ಯಾಮ್, ಇದು ಕೇವಲ ಡ್ರಾಫ್ಟ್, ಅಂತಿಮ ತೀರ್ಮಾನ ನಿಮ್ಮದು, ಆದರೆ ಟೈಮ್ ಇಲ್ಲ. ಮೈಥಿಲಿ, ಟೈಮ್ ಮುಖ್ಯ, ಪ್ರೋಟೋಕಾಲ್ ಅದಕ್ಕಿಂತ ಮುಖ್ಯ. ಮುಂದಿನ ಸಲ ಎಲ್ಲ ವಿಷಯ ನೇರವಾಗಿ ನನ್ನ ಟೇಬಲ್ಗೆ ಬರಬೇಕು. ರೋಷನ್ ಕ್ಷಣಕಾಲ ಆಕೆಯ ಕಣ್ಣಲ್ಲಿ ನೆಟ್ಟಗೆ ನೋಡುತ್ತಾ, ಓಕೆ, ನಿಮ್ಮ ವಿಧಾನದಲ್ಲಿ ಕೆಲಸ ಮಾಡೋಣ. ಸಂಜೆ ಮನೆಯ ಕಡೆ ಹೊರಡುವ ಮುನ್ನ ಅರುಂಧತಿಯವರು ಮೈಥಿಲಿಗೆ ಕಾಲ್ ಮಾಡ್ತಾರೆ. ಮಗಳೇ, ಇವತ್ತು ಕೆಲಸ ಹೇಗಿತ್ತು? ರೋಷನ್ ಜೊತೆ ಸಹಕಾರ ಸರಿ ಬಂತಾ? ಮೈಥಿಲಿ, ಅತ್ತೆ, ಅವರ ಐಡಿಯಾಸ್ ಒಳ್ಳೆಯವು, ಆದರೆ ಅವರು ತುಂಬ ಬೇಗ ತೀರ್ಮಾನ ಮಾಡ್ತಾರೆ, ಎಲ್ಲರೊಂದಿಗೆ ಬೆರೆತು ಹೋಗ್ತಿದ್ದಾರೆ. ಅರುಂಧತಿಯವರು, ಅದೇ ಅವರ ಶಕ್ತಿ, ಆದರೆ ನಿನ್ನ ಎಚ್ಚರಿಕೆ ಬಿಡಬೇಡ. ನಾನು ಹೇಳಿದಂತೆ ಕೆಲವೊಮ್ಮೆ ಹತ್ತಿರ ಬಂದವನೇ ದೊಡ್ಡ ಬದಲಾವಣೆ ತರ್ತಾನೆ. ಒಳ್ಳೆಯದೋ ಕೆಟ್ಟದೋ ಸಮಯ ಹೇಳುತ್ತೆ. ಮೈಥಿಲಿಗೆ ಅತ್ತೆಯ ಮಾತುಗಳು ಕಿವಿಯಲ್ಲಿ ಹೂತು ಹೋದವು. ಅದೇ ರಾತ್ರಿ ಶಂಕರಪ್ಪ ಹಾಗೂ ನೀಲಮ್ಮ ತಮ್ಮ ಊರಿನ ಮನೆಯಲ್ಲಿ ಪ್ರಿಂಟಿಂಗ್ ಪ್ರೆಸ್ನಿಂದ ತಂದ ಮದುವೆ ಕಾರ್ಡ್ಗಳನ್ನು ತೆರೆದು ನೋಡುತ್ತಾ ದೇವಿಗೆ ತೋರಿಸ್ತಾ ಇರ್ತಾರೆ. ನೀಲಮ್ಮ ಹೇಳ್ತಾರೆ, ಮದುವೆ ದಿನ ಹತ್ತಿರ ಬಂತು, ಮೈತು ಬಂದು ನಮ್ಮ ಜೊತೆ ಸಿದ್ಧತೆ ಮಾಡೋಕೆ ಸಮಯ ಸಿಗುತ್ತಾ ಗೊತ್ತಿಲ್ಲ. ಶಂಕರಪ್ಪ ಹೇಳ್ತಾರೆ, ಅವಳಿಗೆ ಕೆಲಸದ ಒತ್ತಡ ಇದೆ. ಆಗ ದೇವಿ ಹೇಳ್ತಾಳೆ, ತಂಗಿ ಮದುವೆಗಿಂತ ಕೆಲಸ ಮುಖ್ಯನಾ ಅವಳಿಗೆ? ನೀನು ಸುಮ್ಮನಿರು. ನೀವಿಬ್ಬರು ಅವಳಿಗೆ ಮಾಡಿರೋದು ನೋಡಿದರೆ ಬೇರೆ ಯಾರಾಗಿದ್ರೂ ನಿಮ್ಮ ಕಡೆ ತಿರುಗಿಯೂ ನೋಡಲ್ಲ. ಅವಳು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ, ಅದಕ್ಕಾದ್ರೂ ಬೆಲೆ ಕೊಡಿ, ಹೇಳ್ತಾನೆ ಶಂಕರಪ್ಪ. ದೇವಿ ಸುಮ್ಮನೆ ಒಳಗೆ ಹೋಗ್ತಾಳೆ. ಮರುದಿನ ಆಫೀಸ್ನಲ್ಲಿ ರೋಷನ್ ತನ್ನ ಪ್ರಾಜೆಕ್ಟ್ ಪ್ಲಾನ್ನ ಪ್ರಥಮ ಹಂತ ಆರಂಭಿಸಿದ. ಸ್ಟಾಫ್ಸ್ ಎಲ್ಲ ಹೊಸ ಉತ್ಸಾಹದಲ್ಲಿ ಕೆಲಸ ಆರಂಭಿಸಿದರು. ಮೈಥಿಲಿ ಎಲ್ಲರ ಕೆಲಸವನ್ನು ಓವರ್ಸಿ ಮಾಡುತ್ತಾ ಇದ್ದರೂ ರೋಷನ್ನ ಹೆಜ್ಜೆಗಳನ್ನು ಕಣ್ಣೆದುರೇ ಇಟ್ಟಳು. ಮಧ್ಯಾಹ್ನ ನವೀನ್ ಮತ್ತೆ ಬಂದು, ಮ್ಯಾಮ್, ರೋಷನ್ ಸರ್ ನಿನ್ನೆ ರಾತ್ರಿ ಲೇಟ್ವರೆಗೂ ಮಾರ್ಕೆಟಿಂಗ್ ಟೀಮ್ ಜೊತೆ ಮೀಟಿಂಗ್ ಮಾಡಿದ್ದರು, ಕೆಲವರಿಗೆ ಬೋನಸ್ ಪ್ರಾಮಿಸ್ ಮಾಡಿದ್ದಾರಂತೆ. ಮೈಥಿಲಿ ತಕ್ಷಣ ತೀರ್ಮಾನ ಮಾಡಿ, ಅವರ ಜೊತೆ ತಕ್ಷಣ ಮಾತಾಡ್ತೀನಿ. ನಮ್ಮ ಕಂಪನಿಯಲ್ಲಿ ಪ್ರತಿಯೊಂದು ಆರ್ಥಿಕ ತೀರ್ಮಾನ ಮ್ಯಾನೇಜ್ಮೆಂಟ್ ಬೋರ್ಡ್ ಮೂಲಕ ಹೋಗಬೇಕು. ಅವಳು ರೋಷನ್ ಕ್ಯಾಬಿನ್ಗೆ ಹೋದಾಗ ಅವನು ಯಾರೊಂದಿಗೋ ಫೋನ್ನಲ್ಲಿ ನಿಧಾನವಾಗಿ ಮಾತನಾಡುತ್ತಿದ್ದ. ಹೌದು, ಪ್ಲ್ಯಾನ್ ಸರಿಯಾಗಿ ನಡೆಯುತ್ತಿದೆ, ಇನ್ನು ಸ್ವಲ್ಪ ಸಮಯ ಕೊಡ್ರಿ. ಮೈಥಿಲಿ ಒಳಗೆ ಕಾಲಿಟ್ಟಾಗ ರೋಷನ್ ಫೋನ್ ಮುಚ್ಚಿ ನಗುತ್ತಿದ್ದ. ರೋಷನ್, ಓ ಮೈಥಿಲಿ ಮ್ಯಾಮ್, ಬನ್ನಿ ಕುಳಿತುಕೊಳ್ಳಿ. ಅವಳು ಕುಳಿತುಕೊಂಡರೂ ಮನಸ್ಸಿನಲ್ಲಿ ಒಂದು ಅನುಮಾನ ಊರಿಕೊಂಡಿತ್ತು. ಈ ಫೋನ್ ಕಾಲ್ ಯಾರಿಗೆ ಮತ್ತು ಪ್ಲ್ಯಾನ್ ಅಂದರೆ ಏನು? ಮೈಥಿಲಿ ಕುಳಿತುಕೊಂಡಾಗಲೇ ರೋಷನ್ ಟೇಬಲ್ ಮೇಲೆ ಇಟ್ಟಿದ್ದ ಡಾಕ್ಯುಮೆಂಟ್ಸ್ ಅವಳ ಕಡೆ ತಳ್ಳಿದ. ಇವು ನಾಳೆ ಕ್ಲೈಂಟ್ಸ್ ಮೀಟಿಂಗಿಗೆ ಬೇಕಾದ ಪ್ರೆಸೆಂಟೇಷನ್ ನೋಟ್ಸ್. ನೀವು ಓದಿ ಒಪ್ಪಿದ್ರೆ ನಾನು ಫೈನಲ್ ಮಾಡ್ತೇನೆ. ಮೈಥಿಲಿ ಪೇಪರ್ಗಳನ್ನು ತೆಗೆದುಕೊಂಡರೂ ಮನಸ್ಸು ಅವನ ಫೋನ್ ಕಾಲ್ ಮೇಲೆಯೇ ಅಂಟಿಕೊಂಡಿತ್ತು. ಮೈಥಿಲಿ, ನೀವು ಕೆಲವೇ ಕ್ಷಣಗಳ ಹಿಂದೆ
ಯಾರೊಂದಿಗೆ ಮಾತಾಡ್ತಿದ್ರಿ? ಪ್ಲ್ಯಾನ್ ಸರಿಯಾಗಿ ನಡೆಯುತ್ತಿದೆ ಅಂದ್ರಿ? ರೋಷನ್ ತುಸು ನಗು ತೋರಿಸಿ, ಅದು ನಮ್ಮ ಮಾರುಕಟ್ಟೆ ಸ್ಟ್ರಾಟಜಿಯ ಕುರಿತ ವಿಷಯ. ಹೊರಗಿನ ಕನ್ಸಲ್ಟೆಂಟ್ ಜೊತೆ ಮಾತನಾಡುತ್ತಿದ್ದೆ. ಮೈಥಿಲಿಗೆ ಅವನ ಉತ್ತರ ನೇರವಾಗಿಲ್ಲ ಅನ್ನಿಸಿ, ನನಗೆ ಎಲ್ಲ ಡೀಟೇಲ್ಸ್ ತಿಳಿಯಬೇಕು. ನಾವು ಒಂದು ತಂಡ, ರಹಸ್ಯ ಇಲ್ಲ. ರೋಷನ್: ಖಂಡಿತ ಮ್ಯಾಮ್. ನಾಳೆ ನೀವು ಎಲ್ಲ ವಿಷಯವನ್ನು ನೋಡುತ್ತೀರಿ. ಆಫೀಸ್ ಲಾಬಿಯಿಂದ ಹೊರಬಂದಾಗ ನವೀನ್ ಹತ್ತಿರ ಬಂದು ನಿಧಾನವಾಗಿ, ಮ್ಯಾಮ್, ನಾನು ಕೇಳಿದಂತೆ ರೋಷನ್ ಸರ್ಗೆ ಇವತ್ತು ಸಂಜೆ ಒಬ್ಬ ಅಜ್ಞಾತ ವ್ಯಕ್ತಿ ಮೀಟ್ ಆಗ್ತಾರೆ. ಆಫೀಸ್ನ ಹೊರಗಿನ ಕಾಫಿ ಹೌಸ್ನಲ್ಲಿ ಮೀಟಿಂಗ್ ಇದೆ. ಮೈಥಿಲಿ ತಕ್ಷಣ: ನೀವು ಆ ಸ್ಥಳ, ಸಮಯ ಎಲ್ಲ ನೋಟ್ ಮಾಡಿ. ನಾನು ಸ್ವತಃ ನೋಡುತ್ತೇನೆ. ಸಂಜೆ ಮೈಥಿಲಿ ತನ್ನ ಕಾರಿನಲ್ಲಿ ಕಾಫಿ ಹೌಸ್ ಹತ್ತಿರ ನಿಂತು ಒಳಗಿನ ಜನರನ್ನು ಗ್ಲಾಸ್ ಮೂಲಕ ಗಮನಿಸುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ರೋಷನ್ ಒಳಗೆ ಬಂದ. ಅವನ ಎದುರು ಕುಳಿತುಕೊಂಡವರು ಒಬ್ಬ ಮಧ್ಯವಯಸ್ಕ ವ್ಯಕ್ತಿ. ಕಪ್ಪು ಬಣ್ಣದ ಶರ್ಟ್, ಲ್ಯಾಪ್ಟಾಪ್ ಬ್ಯಾಗ್. ಇಬ್ಬರ ಮಾತು ಗಂಭೀರವಾಗಿ ಸಾಗುತ್ತಿತ್ತು. ಮಧ್ಯಾಹ್ನ ರೋಷನ್ ಆಫೀಸ್ನಲ್ಲಿ ಎಲ್ಲರ ಮುಂದೆ ಹೊಸ ಮಾರುಕಟ್ಟೆ ಅಭಿಯಾನ ಘೋಷಿಸಿದ. ಅವನ ಉತ್ಸಾಹದಿಂದ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಆದರೆ ಮೈಥಿಲಿ ಕೇವಲ ನಗು ತೋರಿಸಿ ಒಳಗಿಂದ ತೀರ್ಮಾನ ಮಾಡಿಕೊಂಡಳು, ರೋಷನ್, ನಿನ್ನ ನಿಜವಾದ ಉದ್ದೇಶ ತಿಳಿಯುವವರೆಗೆ ನಾನು ಒಂದು ಹೆಜ್ಜೆ ಹಿಂದೆ ನಿಂತೆ ನಿನ್ನನ್ನು ಗಮನಿಸುತ್ತೇನೆ. ಸಂಜೆ ಆಫೀಸ್ನಿಂದ ಹೊರಟ ಮೈಥಿಲಿ ಕಾರಿನಲ್ಲಿ ಮನೆ ಕಡೆ ಹೋಗುತ್ತಿದ್ದಳು. ಮನಸ್ಸು ದಿನವಿಡೀ ನಡೆದ ಘಟನೆಗಳಲ್ಲೇ ಅಲೆ ಮಾಡುತ್ತಿತ್ತು. ರೋಷನ್ನ ನಗು, ಅವನ ಗುಪ್ತ ಮಾತು, ಆ ಅಜ್ಞಾತ ವ್ಯಕ್ತಿ. ಮನೆ ತಲುಪಿ ಬಾಗಿಲು ತೆರೆದಾಗಲೇ ಹಾಲ್ನಲ್ಲಿ ಕುಳಿತಿದ್ದ ರಾಘವ್ ಪುಸ್ತಕ ಓದುತ್ತಿದ್ದ. ಅವನು ತಕ್ಷಣ ಮುಖ ಎತ್ತಿ ನೋಡಿ, ಮೈಥಿಲಿ, ನೀನು ತುಂಬ ದಣಿದ ಮುಖದಲ್ಲಿ ಕಾಣ್ತೀಯಾ? ಏನಾದರೂ ಕಾಡ್ತಿದೆಯಾ? ಮೈಥಿಲಿ ಬ್ಯಾಗ್ ಟೇಬಲ್ ಮೇಲೆ ಇಟ್ಟು ಸೋಫಾದಲ್ಲಿ ಕುಳಿತಳು. ಹೌದು, ದಿನ ತುಂಬ ಒತ್ತಡದಿಂದಿತ್ತು. ರೋಷನ್ ಅವನ ಮೇಲೆ ನಂಬಿಕೆ ಇಡೋದು ಕಷ್ಟ. ಇವತ್ತು ಅವನು ಒಬ್ಬ ಅಪರಿಚಿತನ ಜೊತೆ ಕಾಫಿ ಹೌಸ್ನಲ್ಲಿ ಸೀಕ್ರೆಟ್ ಮೀಟಿಂಗ್ ಮಾಡಿಕೊಂಡ. ನಾನು ಫೋಟೋ ತೆಗೆದಿದ್ದೇನೆ. ನವೀನ್ ಪತ್ತೆ ಹಚ್ತಾನೆ. ರಾಘವ್ ಪುಸ್ತಕವನ್ನು ಮುಚ್ಚಿ ಅವಳತ್ತ ಬಾಗಿ ಕುಳಿತ. ನೀನು ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೆ ನಿನ್ನ ಮನಸ್ಸು ತುಂಬ ಒತ್ತಡದಲ್ಲಿ ಇರೋದು ಸ್ಪಷ್ಟ. ಒಂದೇ ಸಲ ಕೇಳ್ತೀನಿ, ನಿನ್ನ ಜೊತೆ ನಾನು ಇದ್ದೇನೆ ಅಂತ ಮರೆತು ಬಿಡಬೇಡ. ಮೈಥಿಲಿ ಅವನತ್ತ ನೋಡಿ ತುಸು ನಗು ಮಾಡಿ, ನೀನು ಹೀಗೆ ಹೇಳಿದರೆ ನನಗೆ ಧೈರ್ಯ ಬರುತ್ತದೆ. ಆದರೆ ರಾಘವ್, ಕೆಲವೊಮ್ಮೆ ಅನಿಸುತ್ತದೆ ಈ ಕಂಪೆನಿ, ಈ ಹೊಣೆಗಾರಿಕೆ, ಈ ರೋಷನ್ನ ಆಟಗಳು, ನಾನು ಎಲ್ಲದರ ನಡುವೆ ಒಬ್ಬಳೇ ಹೋರಾಡ್ತಾ ಇದ್ದೇನೆ ಅನ್ನೋ ಭಾವನೆ. ರಾಘವ್ ನಿಧಾನವಾಗಿ ಅವಳ ಕೈ ಹಿಡಿದು, ನೀನು ಒಬ್ಬಳಲ್ಲ, ನನ್ನ ಪ್ರೀತಿಯ ಶಕ್ತಿ ನಿನ್ನ ಹಿಂದೆ ನಿಂತಿದೆ. ಮೈಥಿಲಿ, ನಿನ್ನ ಧೈರ್ಯಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆದರೆ ನಿನ್ನ ನಗು ಕಾಣದೇ ಇದ್ದರೆ ನನಗೆ ನಿದ್ದೆ ಬರುವುದಿಲ್ಲ. ಕೆಲಸ ಎಷ್ಟು ಮುಖ್ಯವಾದರೂ ನೀನು ನನಗೆ ಮುಖ್ಯ. ಮೈಥಿಲಿ ಅವನ ಕೈಯನ್ನು ಬಿಗಿಯಾಗಿ ಹಿಡಿದು ಕಣ್ಣಲ್ಲಿ ನೋಡಿ, ನನ್ನ ಜೀವನದಲ್ಲಿ ನೀನು ಇರುವೆ ಅಂದರೆ ನಾನು ಏನು ಬೇಕಾದರೂ ಎದುರಿಸಬಲ್ಲೆ ರಾಘವ್. ನಿನ್ನ ಪ್ರೀತಿಯೇ ನನ್ನ ಶಕ್ತಿ. ರಾಘವ್ ತುಟಿಗಳಲ್ಲಿ ಮೃದುವಾದ ನಗು, ಕಣ್ಣಿನಲ್ಲಿ ಕಾಳಜಿಯ ಬೆಳಕು. ಹಾಗಾದರೆ ಇಂದಿನಿಂದ ಒಂದು ಒಪ್ಪಂದ ಮಾಡಿಕೊಳ್ಳೋಣ. ನೀನು ಎಷ್ಟು ಕೆಲಸದಲ್ಲಿ ಮುಳುಗಿದ್ದರೂ ಪ್ರತಿದಿನ ನನಗೆ 10 ನಿಮಿಷ ಕೊಡು. ಆ 10 ನಿಮಿಷ ನನ್ನದು, ನಿನ್ನದು ಅಲ್ಲ. ನಿನ್ನ ಹೃದಯದಲ್ಲಿ ಭಾರ ಬಿಟ್ಟು ಕೊಡೋ ಸಮಯ. ಮೈಥಿಲಿ ನಗುತ್ತಾ ತಲೆ ಬಾಗಿದಳು. ಒಪ್ಪಂದ ಅಂಗೀಕರಿಸಲಾಗಿದೆ. ಅವರು ಇಬ್ಬರು ಒಂದೇ ಹಾಸ್ಯಾಸ್ಪದ ನೋಟ ಹಂಚಿಕೊಂಡಾಗ ಮೈಥಿಲಿಯ ಮನಸ್ಸಿನಲ್ಲಿದ್ದ ಗಂಭೀರ ಭಾರ ಸ್ವಲ್ಪ ತಗ್ಗಿತು. ಆದರೆ ಆಕೆಯ ಒಳಗಿನ ದೃಢ ಸಂಕಲ್ಪ ಇನ್ನಷ್ಟು ಬಲವಾಯಿತು. ಮರುದಿನ ಬೆಳಿಗ್ಗೆ ಮೈಥಿಲಿ ಬೇಗನೆ ಆಫೀಸ್ಗೆ ಬಂದಳು. ಕಾಫಿ ಹಿಡಿದು ಕ್ಯಾಬಿನ್ನಲ್ಲಿ ಕುಳಿತುಕೊಂಡು ಫೈಲ್ಗಳನ್ನು ಓದುತ್ತಿದ್ದಾಗಲೇ ನವೀನ್ ಒಳಗೆ ಬಂದ. ನವೀನ್ ಸ್ವಲ್ಪ ಉತ್ಸಾಹದಿಂದ, ಮ್ಯಾಮ್, ನೀವು ತೋರಿಸಿದ ಆ ಫೋಟೋ ತನಿಖೆ ಮುಗಿಸಿದೆ. ಆ ವ್ಯಕ್ತಿ ಮೂರ್ತಿ ಮುಂಚೆ ಅಶೋಕ್ ಇಂಡಸ್ಟ್ರೀಸ್ನಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಆಗಿದ್ದ. ಅಲ್ಲಿ ಫ್ರಾಡ್ ಸ್ಕ್ಯಾಂಡಲ್ನಲ್ಲಿ ಅವನ ಹೆಸರು ಬಂತು. ನಂತರ ಕೆಲಸ ಬಿಟ್ಟು ಕಾಣೆಯಾಗಿದ್ದ. ಈಗ ಹಠಾತ್ ರೋಷನ್ ಜೊತೆ ಕಾಣಿಸಿಕೊಂಡಿದ್ದಾನೆ. ಮೈಥಿಲಿ ಕಪ್ ಟೇಬಲ್ ಮೇಲೆ ಇಟ್ಟು, ಮೂರ್ತಿ ಅಂದರೆ ಆ ಶಂಕಿತ ವ್ಯಕ್ತಿ ಮತ್ತೆ ರಂಗ ಪ್ರವೇಶಿಸಿದ್ರಾ? ಹಾಗಾದರೆ ರೋಷನ್ ಜೊತೆಗಿನ ಅವನ ಸಂಪರ್ಕ ಸರಳವಲ್ಲ. ನವೀನ್, ಇವರಿಬ್ಬರ ನಡುವೆ ಏನು ನಡೆಯುತ್ತಿದೆ ಅನ್ನೋದನ್ನು ನೀನು ಪತ್ತೆ ಮಾಡಬೇಕು.
ಆದರೆ ಜಾಗ್ರತೆ ಯಾರಿಗೂ ಗೊತ್ತಾಗಬಾರ್ದು. ನವೀನ್: ಓಕೆ, ನಾನು ನನ್ನ ಸೋರ್ಸ್ ಬಳಸಿ ಇನ್ನಷ್ಟು ಮಾಹಿತಿ ತರ್ತೀನಿ. ಮಧ್ಯಾಹ್ನ ರೋಷನ್ ಆಫೀಸ್ನಲ್ಲಿ ಸ್ಟಾಫ್ ಜೊತೆ ಸಭೆ ನಡೆಸುತ್ತಿದ್ದ. ಎಲ್ಲರೂ ಅವನ ಪ್ರೆಸೆಂಟೇಷನ್ ನೋಡಿ ಮೆಚ್ಚಿಕೊಂಡರು. ಮೈಥಿಲಿ ಕೂಡ ಹಾಜರಿದ್ದರೂ ಅವಳ ಮನಸ್ಸು ಬೇರೆಡೆ. ಮೂರ್ತಿ ಯಾಕೆ? ಅವನ ಹಿಂದೆ ಯಾರಿದ್ದಾರೋ? ಅಶೋಕ್ ಜೊತೆ ಸಂಪರ್ಕ ಇದೆಯಾ ಅನ್ನೋ ಪ್ರಶ್ನೆಗಳು ಅವಳಿಗೆ ಕಾಡುತ್ತಿದ್ದವು. ಸಭೆ ಮುಗಿದ ಮೇಲೆ ರೋಷನ್ ಹತ್ತಿರ ಬಂದು ನಗುತ್ತಾ, ಮ್ಯಾಮ್, ನೀವು ತುಂಬ ಸೀರಿಯಸ್ ಮುಖ ಮಾಡ್ತಿದ್ದೀರಿ. ನನ್ನ ಪ್ರೆಸೆಂಟೇಷನ್ ಒಳ್ಳೆಯದಾಗಲಿಲ್ಲವೇ? ಮೈಥಿಲಿ ನಗು ತೋರಿಸುತ್ತಾ, ಒಳ್ಳೆಯದಾಗಿತ್ತು, ಆದರೆ ನಾನು ಇನ್ನೂ ನಂಬಿಕೆ ಪಡೆಯಲು ಸಮಯ ಬೇಕು. ರೋಷನ್: ಟೈಮ್ ತಗೊಳ್ಳಿ, ಆದರೆ ಒಂದ್ಸಲ ನೀವು ನನ್ನ ಪ್ಲ್ಯಾನ್ ಸಂಪೂರ್ಣ ನೋಡಿದರೆ ನನ್ನನ್ನು ನಂಬದೇ ಇರೋದಕ್ಕೆ ಕಾರಣ ಇರಲ್ಲ. ಮೈಥಿಲಿ ಅವನ ಕಣ್ಣು ನೋಡಿದಾಗಲೇ ಮನಸ್ಸಿನಲ್ಲಿ ಇವನ ನಗು ಹಿಂದುಗಡೆ ಒಂದು ರಹಸ್ಯ ಇದೆ ಅನಿಸಿತು. ಸಂಜೆ ಮನೆಗೆ ಹೋದಾಗ ರಾಘವ್ ಗಿಟಾರ್ ಹಿಡಿದು ಹಾಲ್ನಲ್ಲಿ ಕೂತು ಯಾವುದೋ ಟ್ಯೂನ್ ಹಾಕುತ್ತಿದ್ದ. ಮೈಥಿಲಿ ಅವನನ್ನು ನೋಡಿ ಸ್ವಲ್ಪ ಹೊತ್ತು ಎಲ್ಲ ಮರೆತು ಬಿಟ್ಟಳು. ಮೈಥಿಲಿ ನಗುತ್ತಾ, ನೀನು ಗಿಟಾರ್ ನುಡಿಸ್ತಾ ಇದ್ದೀಯಾ? ನನಗೆ ಗೊತ್ತೇ ಇರಲಿಲ್ಲ. ರಾಘವ್: ನಿನ್ನ ಕೆಲಸದ ಒತ್ತಡ ಕಡಿಮೆ ಆಗೋಕೆ ನಾನು ಕಲಿಯೋದನ್ನು ಮತ್ತೆ ಹಿಡಿದಿದ್ದೀನಿ. ನೀನು ಬಂದು ಕುಳಿತು ಕೇಳು, ನನಗೆ ಸಾಕು. ಮೈಥಿಲಿ ಅವನ ಹತ್ತಿರ ಕುಳಿತುಕೊಂಡಳು. ರಾಘವ್ ಗಿಟಾರ್ನ ಸಿಹಿನಾದ ಹಬ್ಬಿಸಿದ. ಆ ಸ್ವರಗಳಲ್ಲಿ ಮೈಥಿಲಿಯ ಹೃದಯ ನೆಮ್ಮದಿ ಕಂಡಿತು. ಮೈಥಿಲಿ ನಿಧಾನವಾಗಿ, ರಾಘವ್, ನಿನ್ನ ಜೊತೆ ಈ ಕ್ಷಣ ನನಗೆ ತುಂಬ ಶಾಂತಿ ಕೊಡ್ತಿದೆ. ಹೊರಗಿನ ಎಲ್ಲ ಹೋರಾಟ ಮರೆಸುತ್ತಿದೆ. ರಾಘವ್ ಅವಳತ್ತ ತಿರುಗಿ, ಮೈಥಿಲಿ, ಜಗತ್ತು ಎಷ್ಟು ಕ್ರೂರಿಯಾದರೂ ಅದನ್ನು ಎದುರಿಸುವ ಶಕ್ತಿ ಬೆಳೆಸ್ಕೋಬೇಕು. ನಿನ್ನ ಜೊತೆ ನಾನು, ಅಮ್ಮ ಯಾವಾಗಲೂ ಇರ್ತೀವಿ. ಮೈಥಿಲಿ ಅವನ ಕೈ ಹಿಡಿದು ಕಣ್ಣೀರು ತುಂಬಿ ನಗುತ್ತಾ, ನೀನು ಇದ್ದೀಯೆಂದರೆ, ನಿನ್ನ ಪ್ರೀತಿ ಇದ್ದರೆ ನಾನು ಏನನ್ನಾದರೂ ಗೆಲ್ಲಬಲ್ಲೆ. ಅವರಿಬ್ಬರ ಮೌನ ಪ್ರೀತಿ ಹೃದಯ ತುಂಬಿ. ರಾತ್ರಿ ಹೊರಗೆ ಗಾಳಿ ಬೀಸುತ್ತಿದ್ದರೂ ಒಳಗೆ ಇಬ್ಬರ ನಡುವೆ ಕೇವಲ ಭರವಸೆಯ ಮೌನ. ಮರುದಿನ ಆಫೀಸ್ನಲ್ಲಿ ಎಲ್ಲ ಸ್ಟಾಫ್ಗೂ ವಿಶೇಷ ಸಭೆ ಘೋಷಿಸಲಾಯಿತು. ಲಾಬಿ ತುಂಬ ಬಣ್ಣದ ಬ್ಯಾನರ್ಗಳು, ನ್ಯೂ ಹಾರಿಝನ್ ಪ್ರಾಜೆಕ್ಟ್ ಲಾಂಚ್ ಎಂಬ ಬೋರ್ಡ್ ಹಾಕಲಾಗಿತ್ತು. ಎಲ್ಲರೂ ಕುತೂಹಲದಿಂದ ಸೇರಿಕೊಂಡರು. ರೋಷನ್ ವೇದಿಕೆ ಮೇಲೆ ಹೋದ. ಅವನ ಸ್ವಾಭಾವಿಕ ಆತ್ಮವಿಶ್ವಾಸ. ಬೆನ್ನ ಹಿಂದೆ ದೊಡ್ಡ ಸ್ಕ್ರೀನ್ನಲ್ಲಿ ಪ್ರಾಜೆಕ್ಟ್ ಲೋಗೋ. ರೋಷನ್: ಪ್ರಿಯ ಸಹೋದ್ಯೋಗಿಗಳೇ, ನಮ್ಮ ಕಂಪನಿ ಹೊಸ ಎತ್ತರಕ್ಕೆ ಏರೋ ಸಮಯ ಬಂದಿದೆ. ನ್ಯೂ ಹಾರಿಝನ್ ಪ್ರಾಜೆಕ್ಟ್ ನಮ್ಮ ಮುಂದಿನ ದಾರಿ. ಇದರ ಮೂಲಕ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕಾಲಿಡ್ತೇವೆ. ಎಲ್ಲ ಸ್ಟಾಫ್ ಚಪ್ಪಾಳೆ ಹೊಡೆದರು. ಕೆಲವರು ನಿಂತೆ ಹರ್ಷದಿಂದ ಕೂಗಿದರು. ಮೈಥಿಲಿ ಮುಂಭಾಗದಲ್ಲಿ ಕುಳಿತು ಶಾಂತವಾಗಿ ನೋಡುತ್ತಿದ್ದಳು. ಅವಳ ಕಣ್ಣು ಯಾವ ಸ್ಲೈಡನ್ನು ತಪ್ಪಿಸದೆ ನೋಡುತ್ತಿತ್ತು. ಅವಸರದಲ್ಲಿ ರೋಷನ್ ಒಂದು ಸ್ಲೈಡ್ ತೆರೆದ. ಅಲ್ಲಿ ಕನ್ಸಲ್ಟೆಂಟ್ ಪಾರ್ಟ್ನರ್ಸ್ ಎಂಬ ಲಿಸ್ಟು ಹೋಯಿತು. ಹಲವಾರು ಕಂಪನಿ ಹೆಸರುಗಳ ನಡುವೆ ಒಂದೇ ಚಿಕ್ಕ ಫೈಲ್ ಅಟ್ಯಾಚ್ಮೆಂಟ್ ಇರೋದು ಮೈಥಿಲಿ ಕಣ್ಣಿಗೆ ಬಿದ್ದದ್ದು. ಆ ಫೈಲ್ನಲ್ಲಿ ಮೂರ್ತಿ ಅಸೋಸಿಯೇಟ್ಸ್ ಎಂಬ ಹೆಸರು. ಅವಳು ಒಳಗೆ ಬೆಚ್ಚಿ ಬಿದ್ದಳು. ಮೂರ್ತಿ? ಅವನ ಹೆಸರನ್ನು ಇಲ್ಲಿ ಹೇಗೆ ಸೇರಿಸಿದ್ದಾನೆ? ಎಲ್ಲರ ಮುಂದೆ ಇದು ಕೇವಲ ಕನ್ಸಲ್ಟೆಂಟ್, ಆದರೆ ಇದರ ಹಿಂದೆ ಏನೋ ದೊಡ್ಡ ಆಟ ಇದೆ. ಸಭೆ ಮುಗಿದ ಬಳಿಕ ಎಲ್ಲರೂ ರೋಷನ್ನನ್ನು ಮೆಚ್ಚಿ ಮಾತನಾಡುತ್ತಿದ್ದರು. ಮೈಥಿಲಿ ಮಾತ್ರ ನೆಟ್ಟಗೆ ಅವನ ಹತ್ತಿರ ಹೋಗಿ ನಿಧಾನವಾಗಿ ಕೇಳಿದಳು, ರೋಷನ್ ಸರ್, ಈ ಮೂರ್ತಿ ಅಸೋಸಿಯೇಟ್ಸ್ ನಮ್ಮ ಪ್ರಾಜೆಕ್ಟ್ ಪಾರ್ಟ್ನರಾ ಅಂತ? ನನಗೆ ಈ ಹೆಸರಿನ ಕುರಿತು ಯಾವುದೇ ಮಾಹಿತಿ ಬಂದಿರಲಿಲ್ಲ. ರೋಷನ್ ಕ್ಷಣಕಾಲ ನಗೆ ತಡೆದು ಬಳಿಕ ನೆಮ್ಮದಿಯಾಗಿ, ಅದು ಚಿಕ್ಕ ಕನ್ಸಲ್ಟಿಂಗ್ ಫಾರ್ಮ್, ಕಾಸ್ಟ್ ಎಫೆಕ್ಟಿವ್ ಆಗಿರೋದ್ರಿಂದ ಸೇರಿಸಿದ್ದೇವೆ. ನೀವು ಒಪ್ಪಿದರೆ ಡೀಟೇಲ್ಸ್ ಎಲ್ಲ ನಿಮ್ಮ ಟೇಬಲ್ಗೆ ಬರುತ್ತವೆ. ಮೈಥಿಲಿ: ನಾನು ಎಲ್ಲವನ್ನು ನೋಡದೆ ಯಾವುದೇ ಒಪ್ಪಿಗೆ ಕೊಡೋದಿಲ್ಲ. ಪ್ಲೀಸ್, ಎಲ್ಲ ಡಾಕ್ಯುಮೆಂಟ್ಸ್ ಇಂದು ಸಂಜೆ ನನ್ನ ಮೇಜ್ ಮೇಲೆ ಇರಲಿ. ರೋಷನ್ ನಗು ತೋರಿಸಿದರೂ ಅವನ ಕಣ್ಣುಗಳಲ್ಲಿ ಸ್ವಲ್ಪ ಅಸ್ವಸ್ಥತೆ ಕಾಣಿಸಿತು. ಸಂಜೆ ಮನೆ ತಲುಪಿದ ಮೈಥಿಲಿ ತಲೆ ತುಂಬ ಯೋಚನೆಗಳಲ್ಲಿ ಮುಳುಗಿದ್ದಳು. ರಾಘವ್ ಅವಳ ಮುಖ ನೋಡಿದ ತಕ್ಷಣ ಎಲ್ಲ ಅರ್ಥ ಮಾಡಿಕೊಂಡ. ಮತ್ತೆ ಏನಾದರೂ ಹೊಸ ಸಮಸ್ಯೆನಾ? ಮೈಥಿಲಿ ಅವನ ಹತ್ತಿರ ಕುಳಿತು ದಿನವಿಡೀ ನಡೆದ ವಿಷಯ ಹೇಳಿದಳು. ಮೈಥಿಲಿ: ನೋಡು ರಾಘವ್, ಮೂರ್ತಿ ಹೆಸರೇ ಪ್ರಾಜೆಕ್ಟ್ನಲ್ಲಿ ಕಾಣಿಸಿಕೊಂಡಿದೆ. ಅಂದರೆ ರೋಷನ್ ಅವನನ್ನು ನೇರವಾಗಿ ಕಂಪನಿಗೆ ತರುವ ಪ್ಲ್ಯಾನ್ ಮಾಡ್ತಿದ್ದಾನೆ. ಅಶೋಕ್ ಹಿಂದಿರೋದು ಸ್ಪಷ್ಟವಾಗುತ್ತಿದೆ. ರಾಘವ್ ಅವಳ ಕೈ ಹಿಡಿದು ಗಂಭೀರವಾಗಿ, ಮೈಥಿಲಿ,
ಸತ್ಯ ಹೊರಗೆ ತರುವ ಧೈರ್ಯ ನಿನಗಿದೆ. ಆದರೆ ನೆನಪಿಟ್ಟುಕೋ, ನಿನ್ನ ಬೆನ್ನ ಹಿಂದೆ ನಾನು ಇದ್ದೇನೆ. ನೀನು ನಗುತ್ತಿರುವವರೆಗೂ ಈ ಹೋರಾಟಕ್ಕೆ ನಾನು ಸಾಥ್ ಕೊಡ್ತೀನಿ. ಮೈಥಿಲಿ ಅವನ ಭುಜಕ್ಕೆ ತಲೆ ಇಟ್ಟುಕೊಂಡು ಮೃದುವಾಗಿ, ನೀನು ಇದ್ದೀಯೆ ಅಂದರೆ ನನಗೆ ಎಲ್ಲ ಸತ್ಯವನ್ನು ಬಯಲು ಮಾಡೋ ಶಕ್ತಿ ಬರುತ್ತದೆ. ಇನ್ನು ಮುಂದೆ ಯಾವ ಕತ್ತಲು ನನ್ನನ್ನು ಎದುರಿಸಲಾರದು. ಅವರಿಬ್ಬರು ಆ ಮೌನದಲ್ಲಿ ನಿಂತಾಗ ಮೈಥಿಲಿ ಮನಸ್ಸಿನಲ್ಲಿ ಒಂದು ನಿರ್ಧಾರ ಕೈಗೊಂಡಳು. ಮೂರ್ತಿ ಯಾರು ಎಂಬುದನ್ನು ಎಲ್ಲರ ಮುಂದೆ ಬಯಲು ಮಾಡಬೇಕು. ಅಷ್ಟರವರೆಗೆ ನಾನು ಮೌನವಾಗಿಯೇ ಕಾದು ಆಟವಾಡುತ್ತೇನೆ. ಮರುದಿನ ಬೆಳಿಗ್ಗೆ ಮೈಥಿಲಿ ಕಚೇರಿಗೆ ಹೋದರೂ ಮನಸ್ಸು ಚಂಚಲವಾಗಿತ್ತು. ಮೂರ್ತಿ ಅಸೋಸಿಯೇಟ್ಸ್ ಅಂದರೆ ಏನೋ ಅಸಹಜ ಎನ್ನುವ ಭಾವನೆ ಅವಳ ಹೃದಯದಿಂದ ಹೋಗಲಿಲ್ಲ. ದಿನವಿಡೀ ಫೈಲ್ಗಳಲ್ಲೇ ಮುಳುಗಿ ಕೆಲಸ ಮಾಡುತ್ತಾ ಸಂಜೆ ಆಗಿತ್ತು. ಆ ಸಮಯದಲ್ಲಿ ಫೋನ್ ರಿಂಗರಿಸಿತು. ಅತ್ತೆ ಅರುಂಧತಿಯವರ ಕಾಲ್. ಮಗಳೇ, ನಿನ್ನ ಧ್ವನಿ ಕೇಳಿದ್ರೆ ತಕ್ಷಣ ಗೊತ್ತಾಗುತ್ತೆ ಮನಸ್ಸು ಇನ್ನೂ ಶಾಂತವಾಗಿಲ್ಲವೋ? ಮೈಥಿಲಿ ಉಸಿರೆಳೆದಳು. ಹೌದು ಅತ್ತೆ, ಇವತ್ತು ರೋಷನ್ ಪ್ರಾಜೆಕ್ಟ್ ಲಾಂಚ್ನಲ್ಲಿ ಮೂರ್ತಿ ಅಸೋಸಿಯೇಟ್ಸ್ ಹೆಸರನ್ನು ತೋರಿಸಿದ್ರು. ಅದೇ ಮೂರ್ತಿ ಅಶೋಕ್ಗೆ ಲಿಂಕ್ ಇರುವವನು. ನನಗೆ ಸ್ಪಷ್ಟವಾಗಿ ಅನುಮಾನ ಬಂದಿದೆ. ಅತ್ತೆ ನಿಗ್ರಹದಿಂದ ಕೇಳಿ ಮೃದುವಾಗಿ ಹೇಳಿದರು. ಮಗಳೇ, ಶಂಕೆ ಅಂದರೆ ಅರ್ಧ ಹೋರಾಟ, ಆದರೆ ಅದನ್ನು ಸತ್ಯವಾಗಿಸೋದು ಸಂಪೂರ್ಣ ಹೋರಾಟ. ನೆನಪಿರಲಿ, ರೋಷನ್ ಬಲಿಷ್ಠನಂತೆ ಕಾಣ್ತಾನೆ, ಆದರೆ ಅವನ ಬಲ ಅಂದರೆ ಅವನು ಬಿತ್ತಿರೋ ಮಿಥ್ಯೆ. ನೀನು ಮೌನದಿಂದ ಅವನ ಸತ್ಯವನ್ನು ಹಿಡಿದುಕೊಳ್ಳಬೇಕು. ಮೈಥಿಲಿ, ಅತ್ತೆ, ನನಗೆ ಕೆಲವೊಮ್ಮೆ ತುಂಬ ಒಂಟಿತನ ಅನಿಸುತ್ತದೆ. ಎಲ್ಲರೂ ಅವನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ, ನಾನು ಮಾತ್ರ ಶಂಕಿಸುತ್ತಿದ್ದೇನೆ ಎಂಬ ಭಾವನೆ ಬರುತ್ತದೆ. ಮಗಳೇ, ನಾಯಕತ್ವ ಅಂದರೆ ಎಲ್ಲರಂತೆ ಯೋಚಿಸುವುದಲ್ಲ. ಸತ್ಯ ಕಾಣುವ ದೃಷ್ಟಿ ಕೆಲವರಿಗೆ ಮಾತ್ರ ಬರುತ್ತದೆ. ನಿನ್ನ ದೃಷ್ಟಿ ಈಗಲೇ ಸರಿಯಾದ ದಾರಿಯಲ್ಲಿದೆ, ಆದರೆ ಜಾಗ್ರತೆ. ನೇರವಾಗಿ ಆರೋಪಿಸಬೇಡ. ಮೊದಲು ಅವನ ಆಟದ ಬಲಹೀನ ಕೊಂಡಿಯನ್ನು ಹಿಡಿದುಕೋ. ಮೂರ್ತಿಯ ಹೆಸರೇ ಆ ಕೊಂಡಿ. ಅವನ ಹಳೆಯ ದಾಖಲೆಗಳನ್ನು ತೆಗೆ. ಕಾನೂನು ಡಾಕ್ಯುಮೆಂಟ್ಗಳು ಸುಳ್ಳು ಹೇಳುವುದಿಲ್ಲ. ಮೈಥಿಲಿಯ ಕಣ್ಣುಗಳು ಹೊಳೆಯುತ್ತವೆ. ಮೈಥಿಲಿ, ಹೌದು ಅತ್ತೆ, ನಿಜ. ನಾನು ಮೂರ್ತಿಯ ಕಂಪೆನಿ ಡೀಟೇಲ್ಸ್ ಪತ್ತೆ ಹಚ್ಚುತ್ತೇನೆ. ಅದು ಖಂಡಿತವಾಗಿ ಅಶೋಕ್ನ ಶೆಲ್ ಕಂಪೆನಿಯಾಗಿರಬಹುದು. ಅತ್ತೆಯ ಧ್ವನಿ ಪ್ರೋತ್ಸಾಹ ತುಂಬಿತು. ಅರುಂಧತಿಯವರು, ಅದೇ ಸತ್ಯವನ್ನು ಬಯಲು ಮಾಡುವ ಹೊತ್ತಿನಲ್ಲಿ ನಿನ್ನ ಶಕ್ತಿ ಎಷ್ಟು ದೊಡ್ಡದು ಅನ್ನೋದನ್ನು ಎಲ್ಲರೂ ಅರಿತುಕೊಳ್ಳುತ್ತಾರೆ. ಆದರೆ ನೆನಪಿಟ್ಟುಕೋ ಮೈಥಿಲಿ, ನಿನ್ನ ಪಕ್ಕದಲ್ಲಿ ರಾಘವ್ ಇದ್ದಾನೆ. ಅವನ ಪ್ರೀತಿಯೇ ನಿನ್ನ ಅತಿ ದೊಡ್ಡ ಬಲ. ಮೈಥಿಲಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಗು ಮಾಡಿದಳು. ನೀವು ಸರಿಯಾಗಿ ಹೇಳಿದ್ರಿ ಅತ್ತೆ, ಅವನು ನನ್ನ ಜೀವಾಳ. ಮರುದಿನ ಬೆಳಿಗ್ಗೆ ನವೀನ್ ಕೈಯಲ್ಲಿ ದೊಡ್ಡ ಫೈಲ್ ಹಿಡಿದು ಮೈಥಿಲಿಯ ಕ್ಯಾಬಿನ್ಗೆ ಬಂದ. ಅವನ ಮುಖದಲ್ಲಿ ಸ್ವಲ್ಪ ತೊಟ್ಟು ಗಂಭೀರತೆ. ನವೀನ್, ಮ್ಯಾಮ್, ನೀವು ಹೇಳಿದಂತೆ ಮೂರ್ತಿ ಅಸೋಸಿಯೇಟ್ಸ್ ಡಾಕ್ಯುಮೆಂಟ್ಗಳನ್ನು ಕೋರ್ಟ್ ಆರ್ಕೈವ್ನಿಂದ ತೆಗೆಸಿಕೊಂಡಿದ್ದೀನಿ. ಇದನ್ನು ನೋಡಿದರೆ ನಿಮಗೂ ಶಾಕ್ ಆಗುತ್ತದೆ. ಮೈಥಿಲಿ ತಕ್ಷಣ ಫೈಲ್ ತೆಗೆದುಕೊಂಡಳು. ಮೊದಲ ಪುಟದಲ್ಲೇ ಕಂಪೆನಿ ರಿಜಿಸ್ಟ್ರೇಷನ್ ಡೀಟೇಲ್ಸ್. ಕಣ್ಣೆದುರಿಗೆ ಬಂದು ನಿಂತ ಹೆಸರು ಶೇರ್ ಹೋಲ್ಡರ್ ಅಶೋಕ್ ಕುಮಾರ್. ಅವಳ ಉಸಿರೇ ನಿಂತ ಹಾಗಾಯಿತು. ಮೈಥಿಲಿ ಮನಸ್ಸಿನಲ್ಲಿ, ನನ್ನ ಅನುಮಾನ ತಪ್ಪಾಗಿರಲಿಲ್ಲ. ಮೂರ್ತಿಯ ಫರ್ಮ್ ಅಂದರೆ ನೇರವಾಗಿ ಅಶೋಕ್ನ ಸೆಲ್ ಕಂಪೆನಿ. ಅವಳು ತಕ್ಷಣ ನವೀನ್ನತ್ತ ನೋಡಿದಳು. ಮೈಥಿಲಿ, ನವೀನ್, ಇದು ನಮ್ಮ ಕೈಯಲ್ಲಿ ದೊಡ್ಡ ಸಾಕ್ಷಿ, ಆದರೆ ನಾವಿದನ್ನು ತಕ್ಷಣ ಬೋರ್ಡ್ ಮುಂದೆ ಹಾಕೋದು ಸರಿಯಲ್ಲ. ಮೊದಲು ಇನ್ನಷ್ಟು ಪ್ರೂಫ್ ಬೇಕು. ಅಶೋಕ್, ರೋಷನ್, ಮೂರ್ತಿ ಇವರ ತ್ರಿಕೋನ ಬಾಂಧವ್ಯದ ನೈಜ ರೂಪ ನೋಡಬೇಕು. ನವೀನ್, ನೀವು ಸರಿಯಾಗಿ ಹೇಳಿದ್ರಿ ಮ್ಯಾಮ್. ನಾನು ಅವರ ನಡುವಿನ ಹಣದ ಹಾದಿ ಪತ್ತೆ ಹಚ್ಚುವ ಪ್ರಯತ್ನ ಮಾಡ್ತೀನಿ. ಸಂಜೆ ಮನೆಗೆ ಹೋದ ಮೈಥಿಲಿ ತುಂಬ ಯೋಚನೆಯಲ್ಲಿದ್ದಳು. ಹಾಲ್ನಲ್ಲಿ ರಾಘವ್ ಕುಳಿತಿದ್ದ. ಅವಳು ಬಾಗಿಲು ತಳ್ಳಿದ ಕೂಡಲೇ ಅವನು ಮುಖ ನೋಡಿ ಹೇಳಿದ, ಇಂದು ಏನಾದರೂ ದೊಡ್ಡ ಸಂಗತಿ ಸಿಕ್ಕಿದೆಯಾ? ಮೈಥಿಲಿ ಫೈಲ್ ಅವನ ಮುಂದೆ ಇಟ್ಟು ಕುಳಿತಳು. ರಾಘವ್, ಇದು ನೋಡಿ. ಮೂರ್ತಿ ಅಸೋಸಿಯೇಟ್ಸ್ ಅಂದರೆ ಅಶೋಕ್ನ ಸೆಲ್ ಕಂಪೆನಿ. ಅಂದರೆ ರೋಷನ್ ನಿಜವಾಗಿಯೂ ಅವನ ಆಟಗಾರ. ರಾಘವ್ ನಿಧಾನವಾಗಿ ಫೈಲ್ ಓದಿದ. ನಂತರ ಅವಳ ಕೈ ಹಿಡಿದು ಹೇಳಿದ, ಮೈಥಿಲಿ, ನಿನ್ನ ದೃಷ್ಟಿ ನಿಜವಾಗಿಯೂ ತೀಕ್ಷ್ಣ. ಆದರೆ ಇದನ್ನು ಬಯಲು ಮಾಡೋದ್ರಲ್ಲಿ ಜಾಗ್ರತೆ ಬೇಡವೇನು? ಅಶೋಕ್ ತನ್ನ ಹಳೆಯ ಆಟಕ್ಕೆ ಮತ್ತೆ ಬಂದು ಬಿಟ್ಟಿದ್ದಾನೆ ಅಂದರೆ ಅವನು ನಿಶ್ಚಯವಾಗಿಯೂ ದಾಳಿ ಮಾಡುತ್ತಾನೆ. ಮೈಥಿಲಿ, ಹೌದು, ಆದರೆ ಈ ಬಾರಿ ಅವನು ಗೆಲ್ಲೋಕ್ಕೆ ಅವಕಾಶ ಕೊಡಲ್ಲ.
ನನಗೆ ಇನ್ನು ಮುಂದೆ ಭಯವಿಲ್ಲ. ನಿನ್ನ ಪ್ರೀತಿ, ಅತ್ತೆಯ ಆಶೀರ್ವಾದ ಇವೆರಡೂ ನನ್ನ ಕವಚ. ರಾಘವ್ ಮೃದುವಾಗಿ ನಗು ಮಾಡಿ, ಹಾಗಾದ್ರೆ ನೀನು ಗೆಲುವಿಗೆ ಹೆಜ್ಜೆ ಹಾಕುತ್ತಿದ್ದೀಯೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಮೈಥಿಲಿ ತಲೆ ಬಾಗಿಸಿ ಅವನ ಭುಜಕ್ಕೆ ತಲೆ ಇಟ್ಟಳು. ಆ ಕ್ಷಣ ಅವಳೊಳಗಿನ ನಿರ್ಧಾರ ಕಲ್ಲಿನಂತೆ ದೃಢವಾಯಿತು. ಸತ್ಯ ಬಯಲು ಮಾಡುವ ಸಮಯ ಹತ್ತಿರ ಬಂದಿದೆ. ರೋಷನ್ನ ನಿಜ ಮುಖ ಹೊರಗೆ ತೋರಿಸಲೇಬೇಕು. ಅದಾದ ಮೇಲೆ ಮೈಥಿಲಿ ರಾಘವ್ ಇಬ್ಬರು ಆ ರಾತ್ರಿ ಬಹಳ ಹೊತ್ತು ಮಾತನಾಡಿಕೊಂಡರು. ರಾಘವ್, ಮೈಥಿಲಿ, ನಿನಗೆ ಎಷ್ಟೋ ಒತ್ತಡ ಇದೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ಈ ಬೋರ್ಡ್ ಮೀಟಿಂಗ್ನಲ್ಲಿ ನಿನ್ನ ಜೊತೆ ನಾನು ಕೂಡ ಇರ್ತೀನಿ. ಏಕೆಂದರೆ ಇದು ಕೇವಲ ಕಂಪೆನಿ ವಿಚಾರ ಅಲ್ಲ. ಇದು ನಿನ್ನ ಹೆಸರಿನ, ನಿನ್ನ ಶ್ರಮದ, ನಿನ್ನ ಸತ್ಯದ ವಿಚಾರ. ಮೈಥಿಲಿ ಅವನತ್ತ ನೋಡಿದಳು. ಅವನ ಕಣ್ಣಲ್ಲಿ ಒಂದು ಶಾಂತಿ, ಒಂದು ಭರವಸೆ. ಮೈಥಿಲಿ, ನೀನು ಇರ್ತೀಯಂದ್ರೆ ನನಗೆ ಇನ್ನೂ ಧೈರ್ಯ. ನಾನೇನಾದರೂ ತಪ್ಪು ಮಾಡಿದ್ರೂ ನನ್ನ ಜೊತೆ ನಿಲ್ಲೋವನ ಒಬ್ಬ ಇದ್ದಾನೆ ಅನ್ನೋದು ನನಗೆ ದೊಡ್ಡ ಬಲ. ರಾಘವ್ ಸ್ವಲ್ಪ ನಗುತ್ತಾ, ತಪ್ಪು ಮಾಡೋ ಸಾಧ್ಯತೆ ನಿನಗೆ ಇಲ್ಲ. ನೀನು ಎಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೀಯಾ ಅಂದರೆ ಅಶೋಕ್, ರೋಷನ್ ಎಲ್ಲರ ಆಟವು ನಿನ್ನ ಮುಂದೆ ಸಣ್ಣದಾಗಿ ಕಾಣಿಸಿಕೊಳ್ಳುತ್ತದೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.